ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ದುಃಖ ಇದೆ, ನೋವು ಇದೆ. ದುಃಖ ಇದೆ ಅಂದಮೇಲೆ ಅದಕ್ಕೊಂದು ಕಾರಣವೂ ಇರಬೇಕಲ್ಲ. ಒಂದು ಕಾರಣ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರವೂ ಇರಬೇಕಲ್ಲ. ಅದಕ್ಕೆ ಶರಣರ ಈ ದೇಶದ ದಾರ್ಶನಿಕರ ಸಂಶೋಧನೆ ಎಷ್ಟು ಅದ್ಭುತ. ಅವರು ಮಾಡಿದ ಉಪಕಾರ ಎಂಥದ್ದು ನಮಗಾಗಿ ಅಂದ್ರ, ಮನುಷ್ಯನೇ ನಿನಗಾದ ದುಃಖ ಇದೆಯಲ್ಲಪ್ಪ, ವಿಷಯಗಳಿಂದ ನೀ ದೂರ ಆಗಬಹುದು, ಆದ್ರ ವಿಷಯಗಳ ರಸ ನಿನ್ನೊಳಗು ಕುಂತು ತಾಪ ಕೊಡಕತ್ತೈತೆಲ್ಲ, ಇದನ್ನ ಹೆಂಗ ಕಳ್ಕೊಳ್ಳು ಅನ್ನುವ ಸಂಶೋಧನೆ ಮಾಡಿದ್ರು ಅವರು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಶ್ಯ ಪರಂ ದೃಷ್ಟ್ವಾ ನಿವರ್ತತೆ. ಏನು ಸುಂದರ ಉಪಮೆಗಳನ್ನು ಕೊಟ್ಟರು, ಸಾರ್ಥಕ ಸೂತ್ರಗಳನ್ನು ಕೊಟ್ಟರು. ಮನುಷ್ಯನೇ ವಿಷಯಗಳಿಂದ ದೂರ ಆಗಬಹುದು, ಅನ್ನವರಿಂದ ದೂರ ಆಗಬಹುದು, ರೂಪದಿಂದ ದೂರ ಆಗಬಹುದು, ಶಬ್ದಗಳಿಂದ ದೂರ ಆಗಬಹುದು, ಆದ್ರೆ ಸ್ಮೃತಿಯಿಂದ ದೂರ ಆಗುವುದೈತಲ್ಲ, ರಸವರ್ಜಂ, ರಸವರ್ಜ ಮಾಡೋದು ಬಹಳ ಕಷ್ಟ ಐತಿ. ಆ ವಿಷಯಗಳ ರಸ ನಿನ್ನ ಮನಸ್ಸಿನೊಳಗ ಕುಂತು ತಾಪ ಕೊಡಕತ್ತವಲ್ಲ, ಇದನ್ನೇ ಹೆಂಗ ಕಳ್ಕೊಳ್ಳೋದು? ಮರಳಿ ಮರಳಿ ನೀ ಮಲ್ಕೊಂಡಾಗೂ ಸಹಿತ ಆ ವ್ಯಕ್ತಿ ಆಡಿದ ಶಬ್ದಗಳಿಗೆ ಮನಸ್ಸು ಹೋಗಾಕತ್ತೈತಿ. ನೀನು ಮಲ್ಕೊಂಡಾಗ ಮರಳಿ ಮರಳಿ ಆ ರೂಪಕ್ಕೆ ಹೋಗಾಕತ್ತೈತಿ. ನೀನು ಮಲ್ಕೊಂಡಾಗ ಎಲ್ಲೋ ಕುಂತಿ ಮರಳಿ ಮರಳಿ ನಿನ್ನ ಮಗನ, ಹೆತ್ತವರ, ತಂದೆ, ಮಕ್ಕಳ ಸಾವಿನ ನೆನಹು ಬರಾಕತ್ತೈತಿ ಅಲ್ಲ. ಇದು ಯಾವಾಗ ಮನಸ್ಸಿನಿಂದ ಮುಕ್ತ ಆಗ್ತೈತಿ ಅಂದ್ರ, ಅವರು ಪರಮ ದೃಷ್ಟ್ವಾ ನಿವರ್ತತೆ. ಒಂದು ಶ್ರೇಷ್ಠವಾದದ್ದು ನೋಡು. ಯಾವುದು ಶ್ರೇಷ್ಠವಾದದ್ದು? ಈಗ ನೀವು ನೋಡಿ, ಹಳ್ಳಿಯೊಳಗಿದು ಅನುಭವಕ್ಕೆ ಬರ್ತೈತಿ ನಿಮಗೆ. ಒಬ್ಬ ಮನುಷ್ಯ ಒಂದು ಆಕಡೆ ಓಣಿಯೊಳಗಿಂದ ಒಂದು ಆಕಳ ತಗೊಂಡಿರ್ತಾನ. ಅವ್ರ ಆಕಳ ತಗೊಂಡು ಈ ಓಣ್ಯಾಗ ಖರೀದಿ ಮಾಡಿರ್ತಾನ, ತಗೊಂಡು ಬಂದು ಕಟ್ತಾನ. ಕಟ್ಟಿ ಬೆಳಿಗ್ಗೆ ಎದ್ದು ಆಕಳಿಗೆ ಬಿಡ್ತಾನ. ಆಕಳಿಗೆ ಬಿಟ್ಟ ಮೇಲೆ ನೀವು ನೋಡ್ರಿ, ಅದು ಮೇಯ್ದು ಸಾಯಂಕಾಲ ಇವ್ರ ಮನೆಗೆ ಬರೋದಿಲ್ಲ, ಯಾರ ಮನೆಗೆ ಹೋಗ್ತೈತದ? ಯಾವ ಮನೆಗೆ ಖರೀದಿ ಮಾಡಿದ್ರಲ್ಲ ಅದ ಮನೆಗೆ ಹೋಗ್ತೈತಿ. ಮತ್ತ ಎಲ್ಲಿಂದ ಖರೀದಿ ಮಾಡಿದ್ರು ಆ ಮನೆಗೆ ಹೋಗ್ತೈತಿ. ಮತ್ತ ಅವ್ರ ಮನೆಯಿಂದ ಹೊಡ್ಕೊಂಬಂದ್ ತನ್ನ ಮನ್ಯಾಗ ಕೊಟ್ಟಿಗೆ ಕಟ್ತಾನೆ. ಮತ್ತ ಬೆಳಿಗ್ಗೆ ಬಿಡ್ತಾನ, ಮತ್ತ ಆಕಳ ಅದ ಮನೆಗೆ ಹೋಗ್ತೈತದ. ಹಿಂಗ ಎಷ್ಟು ದಿವಸ ನಡೀತೈತಿ ಅಂದ್ರೆ ಇದು ಹಂಗ. ಆಮೇಲೆ 8 ದಿವಸಕ್ಕೊಮ್ಮೆ ಹೋಗಕ್ ಶುರು ಮಾಡ್ತೈತಿ, ಆಮೇಲೆ ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತೈತಿ, ಆಮೇಲೆ 2 ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತೈತಿ. ನಿಮಗ ಆಶ್ಚರ್ಯ ಅನಿಸ್ಬಹುದು, ಆಕಳ ಯಾವಾಗ ಅವರು ಯಾರ ಮನೆಯಿಂದ ಖರೀದಿ ಮಾಡಿದ್ರಲ್ಲ ವಾರಕ್ಕೊಮ್ಮೆ ಹೋಗ್ತಿತ್ತು, 15 ದಿವಸಕ್ಕೊಮ್ಮೆ ಹೋಗಾಕ್ ಶುರು ಮಾಡ್ತು, ತಿಂಗಳಿಗೊಮ್ಮೆ ಹೋಗಾಕ್ ಶುರು ಮಾಡ್ತು. ಯಾವಾಗ ಹೋಗಾಗ ಬಿಡ್ತೈತಿ ಅಂದ್ರೆ, ಸಂಪೂರ್ಣವಾಗಿ ಯಾವಾಗ ಆ ಹಳೆಯ ಮನೆಯ ನೆನಹು ಬಿಡ್ತೈತಿ ಅಂದ್ರ, ಯಾವಾಗ ಈ ಕೊಟ್ಟಿಗೆಯೊಳಗ ತನಗೊಂದು ಕರು ಹಾಕ್ತೈತಿ, ಅವಾಗ ಮನೆಗೆ ಹೋಗೋದು ಬಿಡ್ತೈತಿ. ಹಾಗೆ ಯಾವಾಗ ಮನುಷ್ಯನ ಅಂತರಂಗದೊಳಗ ಜ್ಞಾನ ಕರುವಿನ ಜನ್ಮ ತಾಳ್ತೈತೆಲ್ಲ, ಅವಾಗ ವಿಷಯಗಳ ರಸದಿಂದ ದೂರ ಆಗ್ತೈತಿ ಮನುಷ್ಯ. ಇದು ಜ್ಞಾನ. ಪರಂ ದೃಷ್ಟ್ವಾ ನಿವರ್ತತೆ. ಅದಕ್ಕೆ ಮನುಷ್ಯ ಜ್ಞಾನದಿಂದ ಇದನ್ನು ನೋಡುವುದಷ್ಟೆ. ಜ್ಞಾನ ಅಷ್ಟು ದೊಡ್ಡದು. ಜ್ಞಾನ ಅಂದ್ರೆ ಅಂತರಂಗದ ಬೆಳಕದು. ಜ್ಞಾನ ಅಂದ್ರೆ ಸತ್ಯವನ್ನ ನಮ್ಮ ಕಣ್ಣೆದುರಿಗೆ ತೋರಿಸುವುದು, ಇರುವ ವಸ್ತುವನ್ನ, ಇರುವ ವಿಷಯವನ್ನ ಇದ್ದಕ್ಕಿದ್ದಂಗ ತೋರಿಸುವುದಷ್ಟೆ. ಇರುವುದು ಒಂದು, ತೋರಿಸುವುದು ಇನ್ನೊಂದಲ್ಲ. ಹೇಗಿದೆಯೋ ಹಾಗೆ ತೋರಿಸುವುದಕ್ಕೆ ಜ್ಞಾನ ಅಂತ ಕರೀತಾರೆ. ಅಂಥ ಜ್ಞಾನ ನಮ್ಮ ಅಂತರಂಗದೊಳಗಿತ್ತು ಅಂದ್ರೆ ಜಗತ್ತಿನ ಯಾವ ದುಃಖಗಳು ನಮಗೆ ಬಾಧಿಸುವುದಿಲ್ಲ. ಜ್ಞಾನ ನಮ್ಮೊಳಗಿರಬೇಕಾಗ್ತದೆ. ಜ್ಞಾನ ನಮ್ಮ ಬದುಕನ್ನು ಬೆಳಗಿಸ್ತೈತದ. ನೀವು ಮನೆ ಕಟ್ಟಿಸ್ತೀರಿ, ನೀವು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ರಿ, ಒಂದು 25 ಲಕ್ಷ ರೂಪಾಯಿ ಕೊಟ್ಟು ಸಾಮಾನ್ ತಂದು ಸೋಫಾ ಸೆಟ್, ಕುರ್ಚಿ ಎಲ್ಲ, ಡೈನಿಂಗ್ ಟೇಬಲ್ ಎಲ್ಲ ತಗೊಂಬರ್ರಿ. ನೀವು ಎಷ್ಟು ತಂದರೂ ಮನೆ ತುಂಬಿಸಕ್ ಆಗೋದಿಲ್ಲ ನಿಮ್ಗೆ. ಇನ್ನೂ ಸ್ಟಿಲ್ ದೇರ್ ಇಸ್ ಎ ಸ್ಪೇಸ್, ಅಲ್ಲಿ ಇನ್ನೂ ಜಾಗ ಉಳಿತೈತಿ. ನೀವು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿ 25-30 ಲಕ್ಷ ರೂಪಾಯಿ ಸಾಮಾನ್ ತಂದಿಟ್ರು ಮನೆ ತುಂಬುವುದಿಲ್ಲ.
ಸುಮ್ಮನ ₹1 ಕೊಟ್ಟೊಂದು ಮಣ್ಣಿನ ಪಣತಿ ತಗೊಂಬಂದ ದೀಪ ಹಚ್ಚರಿ, ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ. ಬೆಳಕಿನಿಂದ ಜೀವನವನ್ನ ತುಂಬಿಸಬೇಕಷ್ಟೆ. ಭಾರತೀಯರು ಅಂದ್ರೆ ಯಾರು? ಭಾಯಾಂ ರತಾಹ ಜನ ಯತ್ರ ಯಸ್ಮಿನ್ ವರ್ತಂತೆ. ಎಲ್ಲಿ ಬೆಳಕನ್ನ, ಎಲ್ಲಿ ಜ್ಞಾನವನ್ನ ಪ್ರೀತಿಸುವ ಜನ ಅದರಲ್ಲ, ಅವರು ಭಾರತೀಯರಷ್ಟೆ. ಭಾರತೀಯರು ಅಂದ್ರೆ ಜ್ಞಾನವನ್ನ ಪ್ರೀತಿಸುವಂತಹ ಜನರಿಗೆ ಭಾರತೀಯರು ಅಂತ ಕರೆದ್ರು. ಭಾರತೀಯ ಅಂದ್ರೆ ಯಾರು ಈ ಭಾರತ ದೇಶಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟ. ಭಾರ ಆಗ್ಲಾರ್ದಂಗಿರ್ಬೇಕಂದ್ರೆ ಜ್ಞಾನ ಇರ್ಬೇಕು ನಮಗಷ್ಟೆ. ಏನು ದೇವರು ಇಷ್ಟು ಸುಂದರವಾದ ಜಗತ್ತನ್ನು ಕೊಟ್ಟಾನ. ಈ ಈಶ್ವರನ ಸೃಷ್ಟಿಯಲ್ಲಿ ನಮಗೊಂದು ಸಂತೋಷವಾದ ಜೀವನ ಕಟ್ಕೊಳ್ಳಿಕ್ಕೆ ಬರುವಷ್ಟು ಜ್ಞಾನ ನಮಗಿರದೇ ಇದ್ರೆ ನೀ ಹೇಗ ಮನುಷ್ಯನನ್ನ ವಿಚಾರಶೀಲ ಪ್ರಾಣಿ, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್, ಅವ ರ್ಯಾಷನಲ್ ಅಲ್ಲಿ ಜಸ್ಟ್ ಹ್ಯಾಸ್ ಬಿಕಮ್ ಎನಿಮಲ್ ಅಷ್ಟೆ, ಬರೇ ಪ್ರಾಣಿಯಾಗಿ ಉಳಿದಾನಷ್ಟ. ಈಶ್ವರನ ಸೃಷ್ಟಿಯೊಳಗೆ ಯಾವುದಕ್ಕೆ ಕೊರತೆ ಇದೆ ಹೇಳಿ? ದೇವರು ಇಷ್ಟೊಂದು ಸುಂದರವಾದ ಜಗತ್ತನ್ನ, ಜೀವನವನ್ನು ಕೊಟ್ಟಾನಲ್ಲ, ಇಲ್ಲೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುವ ಕಲಾ ನಮಗ್ ಗೊತ್ತಿರದೇ ಇದ್ರ ಈ ಬದುಕಿಗೆ ಏನರ್ಥ ಹೇಳಿ ನೀವು?